ಮಾನ್ಯರೇ ಮತ್ತು ಮಹಿಳೆಯರೇ, ಈ ದಿವಸ ನಮ್ಮ ಗ್ರಾಮದಲ್ಲಿ ಶ್ರೀ ಶ್ರೀ ಮಾಯಮ್ಮ ದೇವರ ಕೃಪಾಪೋಷಕ ನಾಟಕ ಮಂಡಳಿಯವರಾದ ನಾವುಗಳು ಅಭಿನಯಿಸಿದ್ದೀವಿ. ಅಕ್ಕಪಕ್ಕದ ಗ್ರಾಮಸ್ಥರು ಈ ಶ್ರೀ ಶ್ರೀ ಮಾಯಮ್ಮ ದೇವರ ಕೃಪಾಪೋಷಕ ನಾಟಕ ಮಂಡಳಿಯವರಾದ ನಾವುಗಳು ನಮ್ಮಲ್ಲಿ ಯಾವ ತಪ್ಪು ತೊದರು ನುಡಿಗಳು ಬಂದರೂ ಅಂಶಶೀಲನೆಯದಂತೆ ಮನ್ನಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಶ್ರೀಚಾಮುಂಡೇಶ್ವರಿ ಪರಮಾತ್ಮನ ದಯದಿಂದ ನಮ್ಮ ಕಲ್ಯಾಣವೇನೋ ಆಯಿತು. Bye.
ಸ್ವಾಮಿ. ಸ್ವಾಮಿ, ಉತ್ತರೆ ನಾವಿನ್ನು ಹೊರಡೋಣವೇ? ಹಾಗೆ ಆಗಲಿ ಸ್ವಾಮಿ. ಏನಿದು ಮುರಳಿಯ ಗಾನ, ಏನಿದು ಮುರಳಿಯ
ಪ್ರೇಮನ ರಾಗ ಸುಮಕಣ ವೇದ ಸುಮಕಣ ವೇದ ಕುಮಾರ ನಯನಂದನ ಪ್ರಣಯ ರಾಗ ರಾಗ ಪ್ರಣಯ ನಂದನ ಪ್ರಣಯ ರಾಗ ನವಸುರ ಸುರ ಸಹಿತ ನವರಾಗ ಸುತ ನವರಾಗ ಪ್ರೇಮ ಅಮೋಘ ಭಾವ ಪ್ರೇಮದ ಭಾವ ಅಮೋಘ ಭಾವ ಮಾಧುರಿ ರುಕ್ಮಿಣಿ ಬಾಮಣಿ ರುಕ್ಮಿಣಿ ಬಾಲನ್ನ ಮನದಲ್ಲಿ ಮೋಹನ ಮುರಳಿ ವಾಯಿನಿ ವಾಸುದೇವ, ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು ಸ್ವಾಮಿ? ರುಕ್ಮಿಣಿ 12 ವರ್ಷ ವನವಾಸ, 1 ವರ್ಷ ಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾಪುರಕ್ಕೆ ಪಾಂಡವರು ಹಿಂದಿರುಗಿದರು. ಆದರೆ ವಿರಾಟನ ಪುತ್ರಿಯಾದ ಉತ್ತರವೊಡನೆ ಅಭಿಮನ್ಯು ವಿವಾಹವಾಯಿತು. ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಕುರುಪುರೋಹಿತರಾದ ದೌಮ್ಯನನ್ನು ಸಂಧಿಗೆ ಕಳಿಸಿದರು. ಆದರೆ ದುರ್ಯೋಧನನು ಅರ್ಧ ರಾಜ್ಯವನ್ನು ಕೊಡಲು ಒಪ್ಪಲಿಲ್ಲ. ರುಕ್ಮಿಣಿ, ಸ್ವಾಮಿ, ಯುದ್ಧ ಪುನಃ ಯುದ್ಧವೇ? ಹಾಗಾದರೆ ನಿಮ್ಮ ವಿಶ್ರಾಂತಿನಿಂದ ಕಳೆದು ಹೋದವು. ಗೋಪಿಕಾಂಗನಿಯರ ಕಟಾಕ್ಷ ಚಂದ್ರಕಿನ ತ್ವಯ್ದು ಈ ದ್ವಾರಕೆ ಕುಸುಮ ಶೇನಿನ ಬೆಲಗಿ ಅರಿಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲು ಕನಸನ್ನು ಕಾಣುವುದು ತಮಗಿನ್ನು ಸಾಧ್ಯವಿಲ್ಲ ದೇವ. ಪ್ರೇಮಸಿ, ಪ್ರಿಯಸಿ, ಲೋಕ ಸೇವೆಯಾರಿಗೆ ಒತ್ತಾಗಲಲ್ಲವೇ ನನ್ನ ವಿಶ್ರಾಂತಿ ದಿನವೂ ಕೊನೆಗೊಂಡಿತು. ಆದರೆ ಅದಕ್ಕೆ ಚಿಂತಿಸ್ತಾ ಇಲ್ಲ ರುಕ್ಮಿಣಿ. ಪ್ರಾಣೇಶ್ವರ, ಹಾಗಿದ್ದ ಮೇಲೆ ಈ ಪ್ರಶಾಂತವಾದ ಮುಖಭಂಗಿಯಾದರೂ ಎದಕ್ಕಾಗಿ ಸ್ವಾಮಿ? ರುಕ್ಮಿಣಿ, ಯುದ್ಧದ ಸಮಾಚಾರವನ್ನು ಕೇಳಿ ವೀರ ಹೃದಯವು ನರ್ತಿಯು ಸಹಜ. 7 ಶಿಶುಪಾಲಾದಿ ದಾರುಣ ಸಮರ್ಪಿತ ಈ ನಿಮ್ಮ ರಕ್ತದ ಚಕ್ರವರ್ತಿಷು ಪುನಃ ಜಾಗೃತವಾಗಲಿ. ಯಾವ ಜಗತ್ತಿನ ಮೊದಲು ಯಾರು ಜನ್ಮಿಸುವರು ಅವರ ತೀಕ್ಷ್ಣದಾರಿಗೆ ಆಹುತಿಯಾಗಲಿ ಸ್ವಾಮಿ. ರುಕ್ಮಿಣಿ, ಸ್ವಾಮಿ, ಅದಕ್ಕೆ ನಾನು ಚಿಂತಿಸ್ತಾ ಇಲ್ಲ ರುಕ್ಮಿಣಿ. ಯುದ್ಧವೇನೋ ಯುದ್ಧವೇನೋ ಅನಿವಾರ್ಯವಾಗಿ ಒದಗಿ ಬಂದಂತಿದೆ. ಆದರೆ ಈ ಯುದ್ಧದಲ್ಲಿ ಈ ನಿನ್ನ ಪತಿಯು ಯಾವ ಅಸ್ತ್ರಗಳು ನಿರಸ್ತ್ರನು ಈ ಯುದ್ಧದಲ್ಲಿ ಆಯುಧಗಳನ್ನು ಹಿಡಿದು ಆಯುಧಗಳನ್ನು ಹಿಡಿದು ಯಾರ ಪಕ್ಷ ಪರಯಾಗ ಕಾದಾಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿರೋ ರುಕ್ಮಿಣಿ. ಸ್ವಾಮಿ, ಶೃಂಗಾರವಾಗಿ ಮನ ಮೋದಿನಿ ಇಲ್ಲಿ ಕಾಂತ ಶೃಂಗಾರವಾಗಿ
ಶಿರಸಾಂತಿ ನೀ ಗಳಿಸೆ ಸ್ವಾಮಿ ಚಿಂತೆಯ ಪರಿಗಣಿಸೆ ಶಿರಸಾಂತಿ ನೀ ಗಳಿಸೆ ಅಮರ ಲೋಕವ ನೀ ಗಳಿಸೆ ಅಮರ ಲೋಕವ ನೀ ಗಳಿಸೆ ಅಮರ ಲೋಕವ ನೀ ಗಳಿಸೆ ಪ್ರಣಯ ಬೀರಿ ಪ್ರಣಯ ಬೀರಿ ಬೀರಿ ಮನಸ ಆನಂದವು ಶೃಂಗಾರವಾಗಿ ಮನಮೋಹಿನಿ ಕಾಂತ ಕಾಮಿನಿ ಕಾಮಿನಿ. ಪ್ರಾಣೇಶ್ವರ, ಇಂತಹ ಅಪೂರ್ವ ಸಾಧನ ಉದ್ದೇಶವಾದ್ರೆ ಏನು ಸ್ವಾಮಿ? ಇದು ಪರ್ಯಾಸವಲ್ಲ ರುಕ್ಮಿಣಿ, ದುಷ್ಟ ಶಿಕ್ಷಣೆ. ಗೋಪಿಕಾಂಗರಿಂದ ಪರಿವೇಷಿತನಾಗಿ ಮಧುರ ವೀಣಾ ಗಾನದಿಂದ ವಿಶ್ವವನ್ನು ಸೃಷ್ಟಿಸ ನಲಿಸಿದ ಕೃಷ್ಣನ ಮೊದಲ ರೂಪವನ್ನು ಜನರು ನೋಡಿರುವರು. ಕಂಸ ಶಿಶುಪಾಲ ದಾನವರನ್ನು ಅದಕ್ಕಾಗಿ ಸಂಹರಿಸಿದನು. ಆದರೆ ಇದು ಪರ್ಯಾಸವಲ್ಲ ರುಕ್ಮಿಣಿ. ಸತ್ಯದ ಪ್ರಿಯ ಪ್ರಕಾಶದಿಂದ ಇವೆರಡರಿಂದ ಭದ್ರವನ್ನು ಇರಿಸಿದುವೆ. ಹೌದು ಸ್ವಾಮಿ. ಏನೇ ಸಮರವೋ, ಏನೇ ಸಮರವೋ, ಏನೇ ಸಮರವೋ, ಏನೇ ಸಮರವೋ, ನಿನ್ನೂತನ ಜಗವನ್ನು ಕಾಪದಗೊಳಿ, ಸತ್ಯದ ಮರಣವನ್ನು ಜಗದೆ, ಏನೇ ಸಮರವೋ, ದೊರೆಯ ದೊರೆತವನು ಪರಿಹರಿಸಲು ಲೋಕದ ಜನಿಸಿದ ನೀತಿಯ. ದೊರೆಯ ದೊರೆತವನು ಪರಿಹರಿಸಲು ಲೋಕದ ಜನಿಸಿದ ನೀತಿಯ. ಸ್ವಾಮಿ ಪ್ರಾಣೇಶ್ವರ, ಏಕೆ ಚಿಂತನೆ ಜಗದೂತನು ಜಗವನ್ನು ನಾಟಕದಲ್ಲಿ ಸತ್ಯಧರ್ಮಗಳ ಉಳಿಯುವೆ ಜಗದಿ. ಸತ್ಯಧರ್ಮಗಳ ಉಳಿಯುವೆ ಜಗದಿ. ಏಕೆ ಚಿಂತನೆ ಜಗತ ದುಡಿತವನ್ನು ಪರಿಗಣಿಸಿ ಜನ
ಜಗತ ದುಡಿತವನ್ನು ಪರಿಗಣಿಸಿದನ ಈ ಲೋಕವ ಬೆಳಗಿದೆಯಾಗಿರಿ ದುಡಿತವನ್ನು ಪರಿಗಣಿಸಿದನ ಈ ಲೋಕವ ಬೆಳಗಿದೆಯಾಗಿರಿ ದುಷ್ಟ ಶಿಕ್ಷಣೆ ಸೃಷ್ಟಿ ರಕ್ಷಣೆ ದುಷ್ಟ ಶಿಕ್ಷಣೆ ಸೃಷ್ಟಿ ರಕ್ಷಣೆ ಲೋಕ ಕಾಯುವುದು ನಾನಲ್ಲವೇ ದುಷ್ಟ ಶಿಕ್ಷಣೆ ಸೃಷ್ಟಿ ರಕ್ಷಣೆ ಲೋಕ ಕಾಯುವುದು ನಾನಲ್ಲವೇ ಕರಕಾಯುವ ಬರುವೆ ಕೊರೆಯ ಚಿಂತನೆ ಚಿಂತನೆ ಪ್ರಾಣೇಶ್ವರ ಇಂತಹ ಪುರಸಾಧನ ಉದ್ದೇಶವಾದರೂ ಏನು ಸ್ವಾಮಿ? ದುಷ್ಟ ಶಿಕ್ಷಣೆ. ದುಷ್ಟ ಶಿಕ್ಷಣೆ ಸೃಷ್ಟಿ ರಕ್ಷಣೆ ಆದರ್ಶಭೂತವಾದ ಧರ್ಮ ರಾಜ್ಯವನ್ನು ಸ್ಥಾಪಿಸುವುದೇ ನನ್ನ ಏಕಮಾತ್ರ ಉದ್ದೇಶ. ಆದರೆ ನನ್ನ ಯೌವನದ ಸವಿ ನೆನಪು. ಆದರೆ ವಾರ್ತಿಕ ಮೊದಲಾಗಿ ನಾನು ಕಾಲಿಟ್ಟನೆ, ಆದರೆ ಆ ಕನಸು ಕನಸಾಗಿ ಉಳುವುದು ರುಕ್ಮಿಣಿ. ಅಸಂಖ್ಯ ದಾನವರನ್ನು ಅದಕ್ಕಾಗಿ ಸಂಹರಿಸುವೆನು. ಇದು ಉಪಾಯವಿಲ್ಲ ರುಕ್ಮಿಣಿ. ರುಕ್ಮಿಣಿ ಸ್ವಾಮಿ, ಪ್ರಿಯ ರಮಣಿ ತೆರೆಯುವೆ ಬಾ ಹರುಸದಿನ ಪ್ರಿಯ ರಮಣಿ
ತಿಳಿಸಿ ನಾನು ಕ್ಷಣಕಾಲ ನಿದ್ರಿಸುವೆನು. ಪುನಃ ಎಚ್ಚರಗೊಳ್ಳುವುದಾಗಿ ಭಾರತದ ಯುದ್ಧವು ಅಥವಾ ಶಾಂತಿಯು ಈ ಮಂದಿರದಲ್ಲಿ ನಡೆಯಪಡಬೇಕಾಗಿದೆ. ಹಾಗೆ ಆಗಲಿ ಸ್ವಾಮಿ. ನಾನು ಕ್ಷಣಕಾಲ ವಿಶ್ರಮಿಸಿಕೊಳ್ಳುತ್ತೇನೆ. ಅವರಿಗೂ ನಮಗೂ ಯುದ್ಧವು ಪ್ರಾರಂಭ ಇರುವುದು. ಅದರಲ್ಲಿ ಈ ದುರ್ಯೋಧನ ಛಲ ಮತ್ತು ಬಲವನ್ನು ಪ್ರದರ್ಶಿಸಲು ಪರೀಕ್ಷೆಯಾಗಿರುವುದು ಮುಂದಿನ ಮಹಾಯುದ್ಧ. ಯೋಧವರಾಜನ ಸೈನ್ಯವು ಸುಲಭದಿ ಒಲಿಸುವ ಶಸ್ತ್ರಗಳ ಯೋಧವರಾಜನ ಸೈನ್ಯವು ಸುಲಭದಿ ಒಲಿಸುವ ಶಸ್ತ್ರಗಳ ಸಾಮಾರವನ್ನು ಸವಾಲು ಹೋಗಿ
ವಾಸುದೇವರು ನಿದ್ರಿಸುತ್ತಿರುವರು. ಈಗ ಈ ಪೀಠದಲ್ಲಿ ಕುಳಿತುಕೊಂಡಿರುತ್ತೇನೆ. ಏನಿ ಭವನದ ಶೃಂಗಾರ ವೈಭವ, ಎತ್ತ ನೋಡಿದ ರತ್ನ ಮತ್ತು ರತ್ನ ವಜ್ರ ವೈಢೂರ್ಯಗಳಿಂದ ಕೆತ್ತಲ್ಪಟ್ಟ ಸಾಲು ಡಂಭಗಳ ಸೊಬಗು. ದೃಷ್ಟಿ ಬೀರಿದರೆ ಕೋಟಿ ಸೂರ್ಯ ಪ್ರಕಾಶವನ್ನು ದಾಟಿಸುವಂತಹ ಈ ಭವನವನ್ನು ಕಂಡಾಕ್ಷಣ ನನ್ನ ಮನಸ್ಸಿನಲ್ಲಿ ಮೋಡಗಳು ಮಳೆಗರುವಂತೆ ಮೋಸವಾಗುತ್ತಿರುವುದು. ಹಬ್ಬ ಈ ಸಾಮ್ರಾಟ ಶಿವನ ಸ್ವಾಗತಕ್ಕೆಂದು ಸುಗಂಧ ಸೂಚಿಸುವ ತರುಲತಾ ಬಳ್ಳಿಗಳು, ಜೀವಂತ ಸುಂದರರನ್ನೇ ನಾಚಿಸುವಂತಹ ಶಿಲಾ ಬಾಲಕೆಯರು, ಫಳ ಫಳನೆ ಹೊಳೆಯುವ ನೆಲಿನ ನಯನಗಳು, ಮಧು ಚಂದ್ರನೇ ಬಂದು ಮೋಹಿಸುವಂತಹ ಮಂದಹಾಸ. ಹಬ್ಬ ಇವರನ್ನೊಂದು ಬಾಳು. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ಸ್ವಾಗತ ಗುರುನಂದನ, ಸುಸ್ವಾಗತವಯ್ಯ ದುರ್ಯೋಧನ, ಸುಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಗುರುನಂದನ. ಕುಲ ತಿಲಕ ಕೌರವೇಶ್ವರ, ಕುಲ ತಿಲಕ ಕೌರವೇಶ್ವರ, ನವರ
ಬರ್ಲಿ ಬರ್ಲಿ ಇನ್ನೊಂದ್ ಸರಿ ಬರ್ಲಿ. ಭಲೆ ಭಲೆ ಹೌದಾ? ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಭಲೆ 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 ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ರಣರಂಗದಿ ಧೀರ ಪ್ರಚಂಡ ಗೌರವ. ರಣರಂಗದಿ ಧೀರ ಪ್ರಚಂಡ ಗೌರವ. ಸ್ವಾಗತ ಸ್ವಾಗತ ಗುರುನಂದನ. ಕರಗಳು ಹೃದಯಂ ಹಿಡಿದಿಯ ವೀರ ಶರೀರವು ಮದಿಸಿದ ಹುಲಿಯಾಕಾರ. ಕರಗಳು ಹೃದಯಂ ಹಿಡಿದಿಯ ವೀರ ಶರೀರವು ಮದಿಸಿದ ಹುಲಿಯಾಕಾರ. ಹುರಿದೀಸೆಯ ದೊರೆ ಈ ಸರದಾರ. ಇದೆಲ್ಲವೂ ನನ್ನ ಕನಸಿನಲ್ಲೇ ಬಂದಂತೆ ಮೋಸವಾಗುತ್ತಿರುವುದು. ಆತ ಶ್ರೀಕೃಷ್ಣನ ಮಾಯೇನಾದರೂ ನನ್ನನ್ನು ಆವರಿಸಿರಬಹುದೇ? ಕೃಷ್ಣ, ನಿನ್ನ ಮಾಯ ಸೇನಗಾರವನ್ನು ಕಂಡು ಬೆರಗುಳ್ಳವನಲ್ಲ ಈ ಚಂದ್ರಕುಲ ಚಕ್ರೇಶ್ವರ. ಸಮಗ್ರ ಪೃಥ್ವಿಯನ್ನೇ ಶಾಸನ ಮಾಡಬಲ್ಲ ಸುಂದರ ಕುವರ, ಗಾಂಧಾರ ದೇವಿಯ ಗಾರ್ಧ ಸಂಜಾತ, ಸ್ವಯಂಕೃತರ ಪ್ರಿಯ ಪುತ್ರ. ಈ ಸಾಮ್ರಾಜ್ಯ ಭವನಕ್ಕಿಂತಲೂ ನಿನ್ನ ಭವನವು ಅತಿಶಯವೇನಲ್ಲ. ಎಲ್ಲ ಎಲ್ಲ ಅದೆಂದಿಗೂ ಸಾಧ್ಯವಿಲ್ಲ. ಅಂತೂ ನನ್ನ ಸೋದರ ಮಾವ ಶಕುನಿಯ ಸಲಹೆ ಆ ನನ್ನ ದಾಯಾದಿಗಳ ಕಣ್ತಪ್ಪಿಸಿ ನಾನೇ ಮೊದಲ ದ್ವಾರಗೆಗೆ ಬಂದಂತಾಯಿತು. ಇದು ನನ್ನ ಸೌಭಾಗ್ಯವೋ ಹೇಗಿರುವುದು ನೋಡುವೆನು. ಓ ಕುರುರಾಜ, ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವರು. ಇನ್ನೇನೋ ಎಚ್ಚರಗೊಳ್ಳುವರು. ಈಗೋ ಈ ಪೀಠದಲ್ಲಿ ಕುಳಿತುಕೊಳ್ಳಿ. ರಾಜಾದಿರಾಜ, ರಾಜಮರ್ದಂಡ ತೇಜ, ಚಂದ್ರಕುಲದ ಅರಸು, ಏ ಕುರು ಸಾರ್ವಭೌಮ, ಈ ಧನ ಕಾಯುವ ಗೊಲ್ಲನ ಪಾದಡಿಯಲ್ಲಿ ಕುಳಿತುಕೊಳ್ಳುವುದೇ ಛೇ ನನ್ನ ಯೋಗ್ಯವಾದ ಭಾಗ. ಅದು ಶಿರೋಭಾಗ, ಅಲ್ಲಿಯೇ ಕುಳಿತುಕೊಳ್ಳುವೆನು. ದೇವಾ
ದ್ವಾರಕೆಗೆ ಹೋಗುವೆನು. ಎಲ್ಲಿ ನನ್ನ ಪ್ರಾಣಸಕನು? ಇನ್ನೆಲ್ಲಿ ನಿನ್ನ ಪ್ರಾಣಸಕನು ಪಾರ್ಥ? ನಿನ್ನ ವಿಡಂಬನೆಯಿಂದ ಎಲ್ಲವೂ ಹಾಳಾಗಿ ಹೋಯಿತು. ಹೇಗೆ? ಏನು ಆಯಿತು ಸಾತಕಿ? ಅದನ್ನು ನಾನು ಹೇಳಲು ಬಾಯಿಲ್ಲ, ನೀನೆ ನೋಡು ಪಾರ್ಥ. ಹಾ, ಶ್ರೀಯಾದನ ನನಗಿದ್ದು ಮೊದಲೇ ದ್ವಾರಕೆಯಲ್ಲಿ. ನಿನ್ನ ಆಲಸ್ಯ ಪ್ರವೃತ್ತಿಯಿಂದ ಎಲ್ಲವೂ ಹಾಳಾಯಿತು ಪಾರ್ಥ. ದುರ್ಯೋಧನಿಂದ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆಯುವನು. ಇದೆಂತ ವಿಡಂಬನೆ ಪಾರ್ಥ? ಇದು ವಿಡಂಬನೆಯಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ನಾವು ಮರುಗುವುದಾದರೂ ಏಕೆ? ಕೌರವರು ನಮಗೆ ಬಂಧುಗಳಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವನ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯ. ನನ್ನ 4 ಸಹೋದರರು ಮತ್ತು ಪಾಂಚಾಲಿಯ ಸಂಗ್ರಹ ಚಿರದಿನದ ಸಲುವಾಗಿ ವನವಾಸಕ್ಕೆ ತೆರಳಿದೆವು. ಅರ್ಜುನ, ನನ್ನನ್ನು ನೋಡಿ ಸಮಾಧಾನವೇ? ನೀನು ದ್ವಾರಕೆಗೆ ಪ್ರಯಾಣ ಮಾಡಿದೆಂದು ತಿಳಿದ ಬಳಿಕ ಅಷ್ಟೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಿನಗಿಂತ ಮೊದಲೇ ಬಂದೆನು. ಗುರು ಸನ್ನಿಧಿಗೂ ದೇವರ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಯಲ್ಲಿ ಹೋದರೇನು? ಅವರವರ ಭಾವಾನುರೂಪದ ಫಲವು ಅವರಿಗೆ ದೊರಕುವುದು ಶ್ರೀರಾಮನ. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಈ ಸಮಯದಲ್ಲಿ 4 ಕಡೆ ತಿರುಗಾಡಿದರಲ್ಲವೇ ಹಲವು ಮಂದಿ ರಾಜರ ಸಹಾಯ ದೊರೆಯುವುದು. ನಾನು ದ್ವಾರಕೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪಾದಸ್ಥಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋದಕ್ಕಿಂತ ಇಚ್ಛೆಯಿಂದ ಬಂದಿರುವನು ಶ್ರೀರಾಮನ. ನಿನಗಿಷ್ಟವಿದ್ದ ಸ್ಥಳದಲ್ಲಿ ಕುಳಿತುಕೋ. ಆದರೆ 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 ಈ ಬಾರಿ ನನ್ನ ಕೈಗೆ ಸಂತೋಷವೇ ಶ್ರೀರಾಮನ. ಗುರು ಪಾಂಡವರ ಗಮನಗಳಲ್ಲಿ ಒಂದೇ ವಂಶದ ಪವಿತ್ರ ಹರಿಯುತ್ತಿದೆ ಎಂಬುದನ್ನು ನಾನು ಮರೆತಿಲ್ಲ ಶ್ರೀರಾಮನ. ಜಾಗೃತನಾಗು. ಜಗತ್ತಿನ ಜೀವಕೋಟಿಯನ್ನು ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬೆಳಕಿಗೆ ಕರೆದುಕೊಂಡು ಹೋಗು. ಅಮೃತತ್ವವನ್ನು ಕೊಡು. ಹೇಳು ಚಕ್ರಪಾಣಿ, ಹೇಳು. 3 ಲೋಕದ ಮಂಗಳವು ನಿನಗೆ ಸೇರಲಿ.
ಎಷ್ಟೊತ್ತಾಯಿತು? ಧನಂಜಯ, ಬಂದು ಎಷ್ಟೊತ್ತಾಯಿತು? ಕುಶಲವೇ? ಛೇ, ಈ ಚರಣದಡಿಯಲ್ಲಿ ಕುಳಿತಿರುವಲ್ಲ, ಈ ಪಾಸದಲ್ಲಿ ಪೀಡ ಇರಲಿಲ್ಲವೇ? ವಾಸುದೇವ! ಯಾರು? ಕುರುರಾಜ, ಸೌಖ್ಯವೇ? ಸಮಾಚಾರವೇನು? ನೀವಿಬ್ಬರು ಏತ ಕಾಲದಲ್ಲಿ ಏತಕ್ಕಾಗಿ ಬಂದಿರುವರೇ? ವಾಸುದೇವ, ಪಾಂಡವರಿಗೂ ನಮಗೂ ಯುದ್ಧವು ಪ್ರಾರಂಭವಾಗಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಬಂದಿರುವೆನು. ಅರ್ಜುನ, ನೀನು ಕೂಡ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದಿರುವಂತೆ ತೋರುತ್ತಿದ್ದೀವಲ್ಲ, ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಕ್ರೈಸ್ತ, ನೀನು ನಮ್ಮಿಬ್ಬರಿಗೂ ಸಮನವಾದ ಬಂಧು. ಯಾರು ಮೊದಲು ನಿನ್ನ ಬಳಿಗೆ ಬಂದರೋ ಅವರ ಪಕ್ಷವನ್ನು ವಹಿಸುವುದು ವಿರೋಚಿತ ಧರ್ಮ. ನೀನು ವೀರನು, ಶೂರನು, ನ್ಯಾಯಶೀಲನು. ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸಿದಂತಾಗುವುದು. ಬಾವಾ, ಬಾವಾ,
ನೀನು ಮೊದಲೇ ಬಂದ ಎಂದ ವಿಚಾರವು ನಿನ್ನ ಮೇಲೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ಎಚ್ಚರಗೊಂಡಾಗ ಪಾರ್ಥನನ್ನು ಕಂಡೆನು. ಆದರೆ ನಿಮ್ಮಿಬ್ಬರಿಗೂ ಸಮಾನವಾಗಿ ಸಹಾಯ ಮಾಡುವೆನು. ಆದರೆ ಈಗ ಕೇಳಿರಿ, ಅಪ್ರತಿಮ ಈರಭಟರಿಂದ ಸೇರಿದ ಈ ಬಲರಾಮ ಸೈನ್ಯದ 11 ಅಕ್ಷರ ಸೈನ್ಯವು ಒಂದು ಕಡೆ, ಯುದ್ಧ ವಿಮುಖನಾಗಿ ನಿರಸ್ತನಾಗಿ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ನಿಮ್ಗೆ ಯಾವುದು ಬೇಕು ನೀವೇ ಕೇಳಿರಿ. ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ಕೃಷ್ಣ, ನನಗೆ ನನ್ನ ಗುರು ಬಲರಾಮನ ಸಹಿತ ನೆರೆ ಗೌರವೇಶ್ವರ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ನಿನ್ನ ಇಷ್ಟದಿಂದೇ ಆಗಲಿ ನೆರೆ ಗೌರವೇಶ್ವರ. ಭಕ್ತರನ್ನೆಚ್ಚರಿಸಿರುವ ಈ ಕಣ್ಣೆಯ ಕಪಟ ಮೋಸವನ್ನು ನಾನರಿಯದನೆಂದು ಭಾವಿಸಿದೆಯಾ ಕೃಷ್ಣ? ಕಣ್ಣೆಯ ಕಪಟ ಮೋಸ ಕೃಷ್ಣ. ಕಣ್ಣೆಯ ಕಪಟ ಮೋಸ ಭರತ ಕಂಡ ಸ್ವತಂತ್ರ ಸಮರ ಹರಿತ ಪ್ರಚಂಡ ಕೋಡಿಯಂ ಹರಿಷೆ ತಾಂಡವ ಪ್ರಣಯ ನೃತ್ಯ ಸಿಂಹನಾದ ಧರಣಿ ಸಾಹಸ ಚತುರ ಗೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ಕೃಷ್ಣ, ನೀನು ಕಪಟಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ. ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣಸಕನು. ಹೀಗಿರುವಾಗ ನಾವು ನಿಮ್ಮೊಟ್ಟಿಗೆ ಬೆರೆಯಲು ಸಾಧ್ಯವೇ? ಆದರೂ ಬಾಧಕವಿಲ್ಲ. ಯುದ್ಧದಲ್ಲಿ ಯಾರ ಪರವಾಗಿ ಆಯುಧಗಳು ಹಿಡಿದು ಹೋರಾಡುವುದಿಲ್ಲವೆಂದು ವಚನ ಕೊಟ್ಟಿರುವೆ. ವಚನ ಭ್ರಷ್ಟನಾಗಬೇಡ, ಎಚ್ಚರಿಕೆ. ಶ್ರೇಷ್ಠ, ಮತ್ತೆ ನಿನ್ನ ಮಿಲನ ಸಮರಾಂಗಣದಲ್ಲಿ ಆಗ ತೋರುವೆ. ನಿನ್ನ ಪಾಂಡವರ ನಡೆ ಬಾವ, ಅದು ಮುಂದೆ ತಾನೇ ಗೊತ್ತಾಗುವುದು. ನಡೆ ಬಾವ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯು ನನ್ನ ಕೈ ಸೇರಿದಂತೆಯೇ ಆಯಿತು. ನನ್ನ ಪ್ರಾಣ ಸಮನವಾದ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ಯಾದವ ಆಜ್ಞಾನಿಯು ಪಾಂಡವರ ಪಕ್ಷವನ್ನು ವಹಿಸಿದನು. ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು. ಅರ್ಜುನ, ಅರ್ಜುನ, ಎಂತ ಕಾರ್ಯವನ್ನು ಮಾಡಿದೆ. ಸವಾಬ್ ಪರಮಾತ್ಮ.
ಮನಿವರು ತಗರೀಗ ಮನದಲ್ಲಿ ಮಾನವ ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾಗಿದ್ದುದು ನೀನು. ನಿನ್ನನ್ನು ಹೊಂದಿದನು ಪರಮಾತ್ಮ. ಅರ್ಜುನ, ಬಾ ನಾವಿನ್ನು ಹೋಗೋಣ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿ ಹಾಗೂ ನಿರ್ಗತಿಗರ ಗತಿಯ ಪದ ಭ್ರಷ್ಟರಿಗೆ ಮಾರ್ಗದರ್ಶಕನೂ ಆದ ನೀನು ನನಗೊಂದು ಗತಿಯನ್ನು ತೋರಿಸು ಪರಮಾತ್ಮ. ನನ್ನ ರಥಾಸ್ತ್ರದ ಕಡಿವಾಳವನ್ನು ಹಿಡಿದು ಆಗ ನಾನು ನೋಡುವೆನು, ಶತ್ರುಗಳು ನೋಡು, ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡ ನಡೆಯುವುದನ್ನು ನನಗೆ ಅನುಮತಿಯನ್ನು ಕೊಡು ಪರಮಾತ್ಮ. ಪುನಃ ಬಂದು ನೋಡುವೆನು. ಆಗಲೇ ಅರ್ಜುನ. ಸಿನಿಮಾ ಮಾದರಿಯ ಹೊಸ ಸೀನರಿ, ಹೊಸ ಡ್ರೆಸ್ ಮತ್ತು ಕಣ್ಮಣ ಥಳಿಸುವ ವಿದ್ಯುತ್ ದೀಪಗಳಿಂದ ಅಲಂಕೃತವಾದ ಭವ್ಯ ರಂಗಮಂದಿರದಲ್ಲಿ ಈ ದಿನ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಅಭಿನಯಿಸುತ್ತಿರುವುದರಿಂದ ಕನ್ನಡ ಕಲಾಭಿಮಾನಿಗಳು, ಕಲಾ ರಸಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಲಾ ಸಂಘದವರನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನ ಸನ್ಮಾನ್ಯ ಶ್ರೀ ಪಿ ರವಿಕುಮಾರ್ ಗೌಡರು ಗಣಿಗ, ಮಾನ್ಯ ಶಾಸಕರು, ಮಂಡ್ಯ ವಿಧಾನಸಭಾ ಕ್ಷೇತ್ರ, ಇವರು ಈ ಒಂದು ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಹಾಗೂ ಶಿಕ್ಷಕರಾಗಿರ್ತಕ್ಕಂಥ ರವಿಕುಮಾರ್ ಗೌಡರು ಈ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಎಲ್ರಿಗೂ ಜೋರಾದ ಕರತಾಳವನ್ನು ಹಾಕೋದ್ರ ಮುಖಾಂತರ ಅವರನ್ನ ಸ್ವಾಗತಿಸಬೇಕು. ದಯಮಾಡಿ ಜೋರಾದ ಚಪ್ಪಾಳೆಯನ್ನು ಇರಲಿ. 5 ನಿಮಿಷದಲ್ಲಿ ಕಳಿಸ್ಬೇಕು. ನಾಳೆ ನನಗೆ 50 ಊರಲ್ಲಿ ಪೂಜೆ ಇದೆ. 5 ನಿಮಿಷ 2 ನಿಮಿಷ ಇಲ್ಲ, ನೀವು ಯಾರನ್ನೂ ಕೂಗಂಗಿಲ್ಲ. ನಾನೇ ಬೈಕ್ ನಿಮ್ಗೆ 50 ಊರಿಗೆ ಪೂಜೆ ಮಾಡಕ್ ಹೋಗ್ಬೇಕಾಗಿರೋದ್ರಿಂದ ನನ್ನ ಹತ್ರ ಸಮಯ ಇಲ್ಲ. ಅವ್ರೇನೋ ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ. ನಾನು ಬೆಳಗ್ಗೆ 6 ಗಂಟೆಯಿಂದ ಇಲ್ಲಿವರೆಗೂ ಗುದ್ಲಿ ಪೂಜೆ ಮಾಡಿದ್ದೀನಿ. ನಿಮ್ಮ ಊರಿನ ರಸ್ತೆಗಳು ಚೆನ್ನಾಗಿರ್ಬೇಕು ಅಂತ. ನಿಮ್ಮ ಊರಿನ ಹಲವಾರು ದೇವಸ್ಥಾನಗಳಿಗೆ ದುಡ್ಡು ಹಾಕಿದ್ದೀನಿ. ಅದನ್ನ ಕೂಗ್ತೀನಿ. ಆ ದೇವಸ್ಥಾನದವ್ರು ಬಂದು ಇದನ್ನ ತಗೊಂಡೋದ್ರೆ ಆಯ್ತು. ಮುತ್ತೇಗೆರೆ ವನ್ನಾರ್ತಿ ಲಕ್ಷ್ಮೀ ದೇವಿ ದೇವಸ್ಥಾನದವ್ರು ಬನ್ನಿ.
ಮುತ್ತೇಗೆರೆ ಕರಿಯಪ್ಪ ದೇವಸ್ಥಾನದ ಅಭಿವೃದ್ಧಿ, ಕರಿಯಪ್ಪ ದೇವಸ್ಥಾನದವರು, ಮುತ್ತೇಗೆರೆ ಚಿಕ್ಕಮ್ಮ ಚಾಮುಂಡೇಶ್ವರಿ ದೇವಸ್ಥಾನದವರು. ಯಾವ ದೇವಸ್ಥಾನ? ಬಾರಮ್ಮ ಮನೆ ಕಡೆಗೆ ಅದೆಲ್ಲ ಆಮೇಲೆ ಟೈಮ್ ಇಲ್ಲ. ಇವತ್ತು 8 ನಾಟಕ ಬೇರೆ ಹಾಕೊಂಡವ್ರು. ಮುತ್ತೇಗೆರೆ ಚಿಕ್ಕಮ್ಮ ಎಲ್ರಿಗೂ ನಮಸ್ಕಾರ. ನಾನು ಮಾತಾಡ್ಬಿಟ್ಟು ಹೋಗ್ತೀನಿ, ಆಮೇಲೆ ಎಲ್ರು ಇವರು ಸ್ವಾಗತ ಕೋರ್ತಾರೆ. ಎಲ್ರು 5 ನಿಮಿಷ ಇದ್ದು ಮುಗಿಸ್ಬಿಟ್ಟು ಹೋಗ್ಬೇಕು, ನನ್ನಿಂದ ಯಾರು ಬರಬಾರ್ದು. ಮುತ್ತೇಗೆರೆಯ ನಾಟಕದ ಸಮಾರಂಭದ ವೇದಿಕೆ ಮೇಲಿರುವಂತ ಎಲ್ಲ ಪ್ರಮುಖ ಮುಖಂಡ್ರೆ, ಇವತ್ತು ಮುತ್ತೇಗೆರೆಯ ಊರ ಹಬ್ಬ. ನೀವೆಲ್ಲ ಆಶೀರ್ವಾದ ಮಾಡಿ ನನ್ನನ್ನ MLA ಮಾಡಿ ಇವತ್ತು ಇಲ್ಲಿಗೆ ಬರೋಕ್ಕೆ ಕಾರಣರಾಗಿದ್ದೀರಾ. ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಕೂತ್ಕೊಳ್ಳೋಣ. ಇವತ್ತು ಮಂಡ್ಯದಲ್ಲಿ ಹೊಸ ಮಂಡ್ಯವನ್ನ ನಾವು ಕಟ್ತಾ ಇದ್ದೀವಿ. ಎಂತಹ ಒಂದ್ ನಿಮಿಷ ಕೂತ್ಕೊಳ್ಳೋಣ ಆರಾಮಾಗೆಲ್ಲ. ಎಂತಹ ಬೇಸಿಗೆಯಲ್ಲೂ ಕೂಡ 25 ವರ್ಷ ಆಗಿತ್ತು ಹೇಮಾವತಿಯಿಂದ ನಿಮ್ಮ ಊರುಗಳಿಗೆ ನೀರು ಬಂದು. ನಾನು 2 ಮಂತ್ರಿಗಳನ್ನ ಕನ್ವಿನ್ಸ್ ಮಾಡಿ ಹಾಸನದಿಂದ ಇಲ್ಲಿಗೆ ಇವತ್ತಿನ ಬೇಸಿಗೆಯಲ್ಲೂ ಕೂಡ ನಿಮ್ಮ 43 ಹಳ್ಳಿಯ ಕೆರೆಗಳನ್ನ ತುಂಬಿಸಿದೀವಿ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದವೇ ಕಾರಣ. ಮಂಡ್ಯದಿಂದ ಮುತ್ತೇಗೆರೆಗೆ 12 ಕೋಟಿ ರೂಪಾಯಿಯಲ್ಲಿ ಹೊಸ ರಸ್ತೆಯನ್ನ ಮಾಡ್ತಾ ಇದೀವಿ. ನಂದಹಳ್ಳಿಯಿಂದ ಉಣಂಗನಹಳ್ಳಿವರೆಗೂ ಕೂಡ 5 ಕೋಟಿಯಲ್ಲಿ ಹೊಸ ರಸ್ತೆಯನ್ನ ಮಾಡ್ತಾ ಇದೀವಿ. ಇವತ್ತು ನಿಮ್ಮ ಭಾಗದ 60 ಲಕ್ಷ ರೂಪಾಯಿಗೆ ಊರಿನ ಒಳಗಿನ ಕಾಮಗಾರಿಗಳಿಗೆ ಗುದ್ಲಿ ಪೂಜೆಯನ್ನ ಮಾಡಿದೀವಿ. ಅದು ಕೂಡ ಶೀಘ್ರದಲ್ಲೇ ರಸ್ತೆ ಕಾಮಗಾರಿ ಉದ್ಘಾಟನೆ ಆಗುತ್ತೆ. ಮುತ್ತೇಗೆರೆ ಒಂದಕ್ಕೇನೆ 40 ಲಕ್ಷ ರೂಪಾಯಿಯಲ್ಲಿ ಊರಿನ ಒಳಗಡೆಯ ರಸ್ತೆ ಕಾಮಗಾರಿನ ಈಗಾಗಲೇ ಗುದ್ಲಿ ಪೂಜೆ ಮಾಡಿದೀವಿ. ಅವೆಲ್ಲ ಇನ್ನೇನು ಉದ್ಘಾಟನೆ ಆಗುತ್ತೆ. ಇನ್ನೂ ಹಲವಾರು ಯೋಜನೆಗಳನ್ನ ಮುಂದಿನ 5 ವರ್ಷದಲ್ಲಿ ನಿಮ್ಮೆಲ್ಲರ ಮುಂದೆ ಮಾಡಿ ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ಮುತ್ತೇಗೆರೆಯನ್ನ ಮಾಡೋದು ನಮ್ಮ ಗುರಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೂ ಇರಲಿ. MP-ಯಲ್ಲಿ ಕಾಂಗ್ರೆಸ್ಗೆ ವೋಟ್ ಹಾಕಿ MP ಗೆದ್ರೆ ಅವರು ನಮ್ಮ ಕಡೆ ಕೈ ಜೋಡಿಸಿದ್ರೆ ನಿಮ್ಮ ಊರಿನ ಅಭಿವೃದ್ಧಿ ಆಗುತ್ತೆ ಅಂತೇಳಿ ಈ ನಾಟಕಕ್ಕೆ ನನ್ನಿಂದ 15,000 ರೂಪಾಯಿ ದೇಣಿಗೆಯನ್ನ ಕೊಡ್ತಾ ಇದ್ದೀನಿ. ಇನ್ನೂ 5 ನಾಟಕಕ್ಕೆ ಹೋಗ್ಬೇಕು. ತಿರುಗಿ ಬೆಳಗ್ಗೆ ಎದ್ದು 7 ಗಂಟೆಯಿಂದ ನಾಳೆ 50 ಊರಲ್ಲಿ ರಸ್ತೆ ಕಾಮಗಾರಿಗೆ ಪೂಜೆ ಮಾಡಬೇಕಾಗಿರೋದ್ರಿಂದ ಯಾರು ತಪ್ಪು ತಿಳ್ಕೋಬಾರ್ದು. ಧನ್ಯವಾದಗಳು, ನಮಸ್ಕಾರ. ಎಲ್ಲರೂ ಇರ್ತಾರೆ 10 ನಿಮಿಷ. ಅವ್ರಿಗೆಲ್ಲರಿಗೂ ನೀವೆಲ್ಲ ಸ್ವಾಗತ ಕೋರಿ ಹಾರ ಹಾಕಿ ಕಳಿಸ್ಕೊಡಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಇದುವರೆಗೆ ಈ ಒಂದು ಪಂಚಾಯಿತಿಯ ಅಭಿವೃದ್ಧಿಗೆ ವಿವಿಧ ಇಲಾಖೆಗಳಿಂದ ವಿವಿಧ ಅನುದಾನಗಳನ್ನ ತುಂಬಾ ಸಮರ್ಪಕವಾಗಿ ಬಿಡುಗಡೆಯನ್ನ ಮಾಡಿಸಿರ್ತಕ್ಕಂಥ ಘನವಿತ್ತ ಶಾಸಕರು ರವಿಕುಮಾರ್ ಸರ್ ಅವರಿಗೆ ಧನ್ಯವಾದಗಳು. ಅವರಿಗೆ ಈ ಒಂದು ಮೈಸೂರು ಪೇಟೆ ಮತ್ತು ಶಾಲು ಮತ್ತು ಹೂನಾರವನ್ನ ಹಾಕೋದ್ರ ಮುಖಾಂತರ ಊರಿನವರು ಅವರನ್ನು ನಾವು ಸ್ವಾಗತಿಸ್ತಾ ಇದ್ದೀವಿ. ಸಿಂಗಾರಿಗೌಡರು, ಶ್ರೀ ಕರಿಗೌಡರು ಅನಗನಹಳ್ಳಿ, ಇವರು ಈ ಕಂಪನಿಗೆ 10,000 ರೂಪಾಯಿ ದೇಣಿಗೆಯಾಗಿ ನೀಡಿರುತ್ತಾರೆ. ಚಂದ್ರೂರವರು ಕಾಂಗ್ರೆಸ್ ಮುಖಂಡರು ದೊಡ್ಡಗರನಹಳ್ಳಿ, ಇವರು ಕಂಪನಿಗೆ 3,000 ರೂಪಾಯಿಯನ್ನ ದೇಣಿಗೆಯಾಗಿ ನೀಡಿರುತ್ತಾರೆ. ಎಲ್ಲರೂ ಜೋರ ಚಪ್ಪಾಳೆ ಹಾಕ್ಬೇಕು ಸರ್. ಹೂನಾರ ಹಾಕ್ಬೇಕು ಸರ್. ಕೋಡಿಕೊಪ್ಪಲು ನಾಗೇಶ್ ಅಣ್ಣನವರು ಕಂಪನಿಗೆ 5,000 ರೂಪಾಯಿ ದೇಣಿಗೆಯಾಗಿ ನೀಡಿರುತ್ತಾರೆ. ಅವರಿಗೆ ಪುಷ್ಪ ಮಾಲಿಕೆಯನ್ನ ಕಂಪನಿಯವರು ಹಾಕಿ. ಹಾಗೂ ಸರ್ ಬ್ಯಾಂಕು ದೇವಾನಂದ್ರವರು ಕಾರ್ಯಪಾಲಕ ಅಭಿಯಂತರರು ಮುತ್ತೇಗೆರೆ, ಇವರು ಕಂಪನಿಗೆ 5,000 ರೂಪಾಯಿ ದೇಣಿಗೆಯಾಗಿ ನೀಡಿರುತ್ತಾರೆ. ದಯಮಾಡಿ ಈಗ ನೀವು ದೇಣಿಗೆ ಕೊಡೋದು ಮುಖ್ಯ ಅಲ್ಲ, ನಮ್ಮ ಸ್ವಾಗತವನ್ನ ಈ ಒಂದು ನಾಟಕಕ್ಕೆ ಆಗಮಿಸಿರ್ತಕ್ಕಂಥ ಬಸರಾಳು ಹೋಬಳಿಯ ಕಾಂಗ್ರೆಸ್ ಮುಖಂಡರು ಆಗಿರ್ತಕ್ಕಂಥ ಪುಡ್ಸಾಮಣ್ಣನವರು, ಕಂಬಳಿ ಪುಡ್ಸಾಮಣ್ಣನವರು ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ.
ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಮಂಡ್ಯ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಈ ಊರಿನ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂಥ ಎಚ್ ಅಪ್ಪಾಜಿ ಗೌಡ್ರವರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ನಮ್ಮ ಸ್ನೇಹಿತರು ಹಾಗೂ ಬಸರಾಳ ಮುಖಂಡರು ಆಗಿರ್ತಕ್ಕಂಥ ಶಂಕರಣ್ಣನವರು ಕೂಡ ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬಸರಾಳ್ ಶ್ರೀನಿವಾಸ್ ರವರು ನನ್ನ ಸ್ನೇಹಿತರು, ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕೆಂಚಳ್ಳಿ ರಾಜುರವರು, ಅವರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಯಜಮಾನ್ ಲಿಂಸಿಪಿ ಅವರು, ಲಿಂಗಣ್ಣನವರು ಒಂದೇ ಪ್ರಖ್ಯಾತಿಯಾಗಿರ್ತಕ್ಕಂಥ ಆ ಲಿಂಗಣ್ಣವರು, ಅಲ್ಲಿ ಲಿಂಸಿಪಿ ನಮ್ಮ ಸ್ನೇಹಿತರು ಅಲ್ಲಿ ಹಾಕಿ ಸರ್, ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಬಸರಾಳ ಗ್ರಾಮಸ್ಥ ಮುಖಂಡರು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀರವರು, ಶ್ರೀಮತಿ ಲಕ್ಷ್ಮೀರವರಿಗೂ ಕೂಡ ಯಾರ ಕೊಡಿ, ಕೈ ಕೊಟ್ಬಿಡಿ. ಹಾಗೂ ಬುಂಡಾರಕೊಪ್ಪಲು ಬಾಂಬೆ ಕೃಷ್ಣಪ್ಪನವರು, ದುಬೈ ಕೃಷ್ಣಪ್ಪನವರು ಕೂಡ ಈ ಕಾಂಗ್ರೆಸ್ ಮುಖಂಡರು, ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಾಲಕೃಷ್ಣರವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ಸರಿದೇವರು ಗುಡ್ಡಪ್ಪರಾದಂತಹ ರಮೇಶ್ ರವರು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸರಿದೇವರು ಗುಡ್ಡಪ್ಪ ಹಾಗೂ ಮಾಯಾಚಾರ್ಯರವರು, ಯಜಮಾನ್ ಮಾಯಾಚಾರ್ಯರವರು ಕೂತಿದ್ದಾರೆ, ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ಉನಗನಹಳ್ಳಿ ಸಣ್ಣಬೋರೇಗೌಡರು, ಅವರು ಮಾಜಿ SDMC ಅಧ್ಯಕ್ಷರು, ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. KEB ರಾಮಕೃಷ್ಣರವರು, ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. SDMC ಅಧ್ಯಕ್ಷರು ಪ್ರೌಢಶಾಲೆ, ಇವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಯಜಮಾನ್ ಕುಮಾರ್ ಅಣ್ಣನವರು ಕೂಡ, ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ಈ ಊರಿನ ಪ್ರಮುಖರಾಗಿರ್ತಕ್ಕಂಥ ಯಜಮಾನ್ ನಾಗಣ್ಣನವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ಭೋಜರಾಜ್ರವರು, ಈ ನಂಜನಹಳ್ಳಿ ಗ್ರಾಮದ ಕಾಂಗ್ರೆಸ್ ಮುಖಂಡರು, ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಶಂಕರಣ್ಣನವರು ಯುವ ಮುಖಂಡರು ಬಸರಾಳು, ಇವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಯಜಮಾನ್ ಕೆಂಪಣ್ಣನವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಯಜಮಾನ್ ಬಸವಣ್ಣನವರು ಕೂಡ ಕಾರ್ಯಕ್ರಮದಲ್ಲಿದ್ದಾರೆ. ಮಹೇಶ್ ರವರು ಇದ್ದಾರೆ. ನಾಯಕನಹಳ್ಳಿ ಸಿಮೆಂಟ್ ವ್ಯಾಪಾರಿ ದೇವರಾಜಣ್ಣನವರು ಕೂಡ ಕಾರ್ಯಕ್ರಮದಲ್ಲಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಆರತಳ್ಳಿ ಮಹೇಶ್ ರವರು, ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಆರತಳ್ಳಿ ನಾಗಣ್ಣನವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ಕರಿಗಿರಿಯರವರು, ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಯಜಮಾನ್ ನಿಂಗಣ್ಣನವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸೊ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ಬಾತು ಚಿಕ್ಕನಣ್ಣವರು ಯಜಮಾನರು, ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ಕೃಷ್ಣಯ್ಯನವರು, ಶ್ರೀಮತಿ ಪುಟ್ಟಮ್ಮ ಕೃಷ್ಣಯ್ಯನವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾಗಣ್ಣನವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ಶಂಕರಣ್ಣನವರು, ಕಾಳನೇಗೌಡರು ಶಂಕರಣ್ಣನವರು ಕೂಡ ಉಪಸ್ಥಿತರಿದ್ದಾರೆ. ಪ್ರಕಾಶ್ ಹಾಗೂ ಆರತಳ್ಳಿ ಬಸವರಾಜಣ್ಣನವರು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ಅಣ್ಣೇಗೌಡರವರು ಕೂಡ, ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ಅವ್ರೇನು ಸರ್ ಬೂಸಪ್ಪನವರು, ಆರತಳ್ಳಿಯರವರು, ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. PS ಕಾಲೇಜ್ ನೌಕರರಾಗಿರ್ತಕ್ಕಂಥ ಬಸವರಾಜ್ರವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ನಮ್ಮ ಬಾಲರಾಜ್ರವರು, ಆರತಳ್ಳಿ ಮುಖಂಡರು, ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ದೊಡ್ಡರೈನ ಪ್ರಕಾಶ್ ರಣ್ಣನವರು ಕೂಡ, ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ಕಿರಣ್ ಪಿಗ್ಮೆ ಏಜೆಂಟ್ರು, ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಯಜಮಾನ್ ಚಂದ್ರಶೇಖರ್ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ಕಾಯಿ ಬೋರೇಗೌಡರು ಎಂದೇ ಪ್ರಖ್ಯಾತಿಯಾಗಿರ್ತಕ್ಕಂಥ ಉನಗನಹಳ್ಳಿ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಕಾಯಿ ಬೋರೇಗೌಡರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ
ಕರಿಯಾಯಿ ಮಾಸ್ಟರ್, ರಿಟೈರ್ಡ್ ಸ್ಕೂಲ್ ಮಾಸ್ಟರ್ ಕರಿಯಾಯಿನವರು, ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸಂತೋಷ್ ರವರು, ನಮ್ಮ ಪಟೇಲ್, ರಂಗತ್ ಪಟೇಲ್ ಸಂತೋಷ್ ರಣ್ಣನವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ಮಂಜಣ್ಣನವರು ಟೈಲರ್, ಅವರು ಕೂಡ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ಪುಣಿಯಣ್ಣನ ಪಾಪಣ್ಣನವರು, ಅವ್ರಿಗೂ ಕೂಡ ನಾನು ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅಟ್ಟದಿಂದ ಚೆನ್ನೇಗೌಡರವ್ರಿಗೂ ಕೂಡ, ಇವರು ಕೂಡ ಅಟ್ಟದ ಮುಖಂಡರು, ಅವ್ರಿಗೂ ಕೂಡ ನಾನು ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೂ ಅಂಗಡಿ ಮಾಲೀಕರಾಗಿರ್ತಕ್ಕಂಥ ರಮೇಶ್ ರವರು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ, ಅವರಿಗೂ ಕೂಡ ನಾನು ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಕೆಂಪಣ್ಣನವರು, ನಮ್ಮ ಹೊನ್ನೇಗೌಡರ ಮಗರು, ಅವ್ರಿಗೂ ಕೂಡ ನಾನು ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹೊಸಕೊಪ್ಪಲು ಸಸಿರವರು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು, ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅರತೇಳಿ ಆಶಾ ಅಂಗಡಿ ರಮೇಶರು ಆಗ್ತೆ ಅಶೋಕ್ ಅರತೇಳಿ ಅಶೋಕರವರೆಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾಗೇಶ್ ಶೆಟ್ಟಿರವರು, ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹೊಸಕೊಪ್ಪಲು ಮರ್ಸಾಮಣ್ಣವರು, ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಜವರೇಗೌಡರು ಹೊಸಕೊಪ್ಪಲು, ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅವ್ರಿಗೆ ಆರಾಕಿ ಸರ್. ನಮ್ಮ ಕೊಡಗಳ್ಳಿಯ ಯುವ ಮುಖಂಡರಾಗಿರ್ತಕ್ಕಂಥ ಕೆಂಗಣ್ಣವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮಂಡ್ಯದ ಕೆಇಬಿ ಚಾಮುಂಡೇಶ್ವರಿ ವಿದ್ಯುತ್ ನಿಗಮದ ಸೂಪರಿಂಟೆಂಡೆಂಟ್ ಆಗಿರ್ತಕ್ಕಂಥ, ಇದೇ ಊರಿನ ಗ್ರಾಮಸ್ಥರಾಗಿರ್ತಕ್ಕಂಥ ನಮ್ಮ ರವಿ ಅಣ್ಣವ್ರಿಗೂ ಕೂಡ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ನಮ್ಮ ಮಂಜಣ್ಣವರು ಟೈಲರ್, ಇವರು ಕೂಡ ಬೋರ್ಲಿಂಗೇಗೌಡರು ಪಾಪಣ್ಣವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಟೈಲರ್ ಮಂಜಣ್ಣವರು 500 ರೂಗಳನ್ನು ದಾಣಿಗೆ ಕೊಟ್ಟಿದ್ದಾರೆ, ಲೋಕಪ್ಪನವರು ಕೊಟ್ಟಿದ್ದಾರೆ, ಮಾಯಚಾರಿ ಅವರು 500 ರೂಪಾಯಿ ಕೊಟ್ಟಿದ್ದಾರೆ. ಗಾಣಿಕ್ ಸೆಟ್ರ್ ನಾಗಣ್ಣವರು 500 ರೂಪಾಯಿ ಕೊಟ್ಟಿದ್ದಾರೆ. ಭೋಜರಾಜ್ರವರು 1000 ರೂಪಾಯಿ ಕೊಟ್ಟಿದ್ದಾರೆ. ಸೊಸೈಟಿ ಗಂಗಾರವರು ಕಂಪನಿಗೆ ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಸರ್ ಮಾತಾಡ್ಲಿ ಸರ್, ಮಾಡಿ ದೇಣಿಗೆಯನ್ನು ಕೊಡ್ತಕ್ಕಂಥವ್ರು ಒಂದು 5 ನಿಮಿಷ ತಾಳೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥವ್ರ ಜೊತೆಯಲ್ಲಿ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಕೇಳಿ ನಂತರ ತಮ್ಮಿಂದ ಹಾಲು ಉತ್ಪಾದಕರ ಸಹಕಾರ ಸಂಘದ ಕೆಂಪೇಗೌಡರು, ದಯಮಾಡಿ ದೇಣಿಗೆನ ಯಾರು ಇಸ್ಕೋಬಾರ್ದು. ಮಾತಾಡ್ಸಣ, ಒಂದು ಗೌರವ. ಒಂದೆರಡು ಮಾತಾಡ್ಲಿ ಪ್ರಮುಖರು, ಒಂದೆರಡು ಮಾತಾಡ್ಸ. ಈಗ ದಯಮಾಡಿ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಎಳವೇಗೌಡರು ಶಿವಪ್ಪನವರು, ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಡೈರಿ ಬಸವರಾಜಣ್ಣನವರು, ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಒಂದು ನಾಟಕವನ್ನು ಕುರಿತು ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಬಸರಾಳು ಕಾಂಗ್ರೆಸ್ ಮುಖಂಡರು ಆಗಿರ್ತಕ್ಕಂಥ ನಮ್ಮ ಕಮದಳ್ಳಿ ಪುರಸಾವಣ್ಣನವರು ಕಾರ್ಯಕ್ರಮವನ್ನು ಕುರಿತು ಒಂದು 2 ಮಾತನ್ನ ಹಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ. ಮುತ್ತಗೆರೆ ಗ್ರಾಮದ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ನಾಟಕ ಪ್ರಾರಂಭ ಆಗಬೇಕಿತ್ತು. ಬಹುಶಃ ನಮ್ಮಿಂದ ನಿಮಗೆ ಅಡಚಣೆ ಆಗಿದೆ ಅಂತ ಕಾಣ್ತದೆ. ದಯಮಾಡಿ ಈ ಸಂದರ್ಭವನ್ನು ತಾವೆಲ್ಲರೂ ಸವಿದು ಸಂತೋಷದಿಂದ ನಾಟಕನ ನೋಡಿ ಸಮಯನ ಕಳೀಲಿ ಅಂತ ಹಾರೈಸ್ತಾ ತಮ್ಮೆಲ್ರಿಗೂ ಶುಭವಾಗಲಿ, ಮಾಯಮ್ಮ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಕಮದಳ್ಳಿ ಪುರಸಾಮಣ್ಣವರಿಗೆ ಧನ್ಯವಾದಗಳು. ಈ ಒಂದು ನಾಟಕವನ್ನು ಕುರಿತು ನಮ್ಮ ಬಸವಾಳಿನ ಯುವ ಮುಖಂಡರು ಆಗಿರ್ತಕ್ಕಂಥ
ತಿಮ್ಮೇಗೌಡರ ಸುಪುತ್ರರು ಆಗಿರ್ತಕ್ಕಂಥ ಶಂಕರಣ್ಣನವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಎರಡು ಮಾತಾಡಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ಏನು ಈ ದಿನ ನಮ್ಮ ಮುತ್ತೈಗೆರೆ ಗ್ರಾಮದಲ್ಲಿ ಮಾಯಮದೇವಿ ಹಬ್ಬದ ಪ್ರಯುಕ್ತ ಆಯೋಜಿಸಿರುವ ಈ ಒಂದು ಧಾರ್ಮಿಕ ಕಾರ್ಯಕ್ರಮದ ನಡುವೆ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಿಜವಾಗ್ಲೂ ಅರ್ಥಪೂರ್ಣವಾದ ಕಾರ್ಯಕ್ರಮ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮೆಲ್ಲರ ಈ ಗ್ರಾಮದ ಮಗನಾಗಿ ಭದ್ರಾವತಿಯಲ್ಲಿ ಶಾಸಕರಾದ ಅಪ್ಪಾಜಿ ಗೌಡ್ರನ್ನ ಹಾಗೂ ಕರ್ನಾಟಕ ಕಂಡಂತ ಹೆಸರಾಂತ ಕಲಾವಿದ ಅಂಬರೀಶ್ ಅವ್ರನ್ನ ನೆನೆದು ಇವತ್ತು ಈ ಒಂದು ನಾಟಕವನ್ನು ಆಯೋಜಿಸಿದಿರಿ. ನಿಜವಾಗ್ಲೂ ನನಗೆ ಸಂತೋಷ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಆತ್ಮೀಯರೇ, ನಾನು ಕೂಡ ಈ ಒಂದು ಕುರುಕ್ಷೇತ್ರ ನಾಟಕ ಅಂತಂದ್ರೆ ಇವತ್ತೆಲ್ಲ ಸಾಮಾಜಿಕ ಬಂದಿರೋ ಪ್ರಪಂಚದಲ್ಲಿ ಇವತ್ತು ಮೀಡಿಯಾಗಳು, ಇವತ್ತು ಹಲವಾರು ಟಿವಿ ಮಾಧ್ಯಮಗಳು, ಇವತ್ತು ನಮ್ಮ ಅತ್ತೆರು ನನಗೆ ಆ ಸೀರಿಯಲ್ ಹೋಯ್ತು, ಈ ಸೀರಿಯಲ್ ನೋಡಕ್ಕಾಗಲಿಲ್ಲ, ನನ್ನ ಗಂಡ ನಾಟಕ ಮಾಡೋವನೇ, ನನ್ನ ಮಗ ನಾಟಕ ಮಾಡೋವನೇ ಅಂತ ಹಿಂಸೆಲ್ ಬಂದು ಕೂತಿರ್ತೀವಿ. ಇವತ್ತು ಈ ವ್ಯವಸ್ಥೆ ಇವತ್ತಾಗಿದೆ. ದಯಮಾಡಿ ಕುರುಕ್ಷೇತ್ರ ಪೌರಾಣಿಕ ನಾಟಕಗಳನ್ನ ನೀವು ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮನೆಯಿಂದ ಆಚೆಗೆ ಬರಲ್ಲ. ನಾನು ಕೂಡ 2 ನಾಟಕವನ್ನ ಮಾಡಿದ್ದೀನಿ. ಒಬ್ಬ ಕಾರ್ಮಿಕನಾಗಿ, ಇವತ್ತು ಜನಪ್ರತಿನಿಧಿಯಾಗಿ ನಾನು ಕೂಡ ಪೌರಾಣಿಕ ನಾಟಕವನ್ನ ಮಾಡಿದ್ದೀನಿ. ಆದ್ರೆ ಗಂಧ ಇದೆಯಲ್ಲ, ನಿಜವಾಗ್ಲೂ ಆ ಗಂಧವನ್ನು ತಿಳ್ಕೋಬೇಕಾದ್ರೆ ಬಹಳಷ್ಟು ಶ್ರಮ ಪಡ್ಬೇಕಾಗುತ್ತೆ. ಅದರಿಂದ ದಯಮಾಡಿ ತಾವೆಲ್ಲರೂ ಕೂಡ ಮುಂದೆ ಕಲೆ ಜೀವನದ ಕೈಗನ್ನಡಿ ಅನ್ನೋ ರೀತಿಯಲ್ಲಿ ಕಲಾರಸಿಕರು, ಕಲಾಭಿಮಾನಿಗಳು ಇಂಥ ಒಂದು ಕಾರ್ಯಕ್ರಮಗಳಿಗೆ ಇನ್ನೂ ಹೆಚ್ಚು ಒತ್ತನ್ನು ಕೊಡುವ ಮುಖಾಂತರ ನಮ್ಮ ಪುಣ್ಯಾತ್ಮ ಮಾಸ್ಟರ್ ಇಲ್ಲಿ ಕೂತಿದ್ದಾರೆ. ನನಗೆ ಭಾರಿ ಸಂತೋಷ ಆಯ್ತು ಅವ್ರನ್ನ ನೋಡಿ. ನಮ್ಮ ಗ್ರಾಮದಲ್ಲೂ ಕೂಡ ನಾಟಕವನ್ನ ಮಾಡಿಸಿದ್ರು. ಇಂಥ ಕಲಾವಿದರಿಗೆ ಇವತ್ತು ಬೆಲೆ ಸಿಗಬೇಕು ಅಂದ್ರೆ ನಾವೆಲ್ಲರೂ ಕೂಡ ಯುವಕರು ಇವತ್ತು ಏನೇನೋ ಒಂದೊಂದು ಕೆಟ್ಟ ದುಶ್ಚಟಗಳನ್ನ ಹಿಡಿಯುವಂತ ಈ ಸಂದರ್ಭದಲ್ಲಿ ನಾವು ಇಂಥ ನಾಟಕಗಳನ್ನ ಇನ್ನೊಂದು ಗ್ರಾಮಗಳಲ್ಲಿ ಇವತ್ತು ತಾಯಿ ಮಾಯಮ್ಮನ ಹಬ್ಬವನ್ನ ಮಾಡ್ತಾ ಇದ್ದೀರಿ. ಯಾರೋ ಏನೋ ಹೋಗಿ ಕಾಲ ಕಳೆಯೋದ್ರ ಬದಲು ಇವತ್ತೊಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೋಡ್ಕೊಂಡು ಇವತ್ತು ಕಾಲವನ್ನು ಕಳೀತಾರೆ ಅಂದ್ರೆ ನಿಜವಾಗ್ಲೂ ಸಂತೋಷವನ್ನು ಪಡಬೇಕು. ಈ ಗ್ರಾಮಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬರಲಿ. ನಾನು ಈ ವೇದಿಕೆಗೆ HP ರಾಮಣ್ಣವರು ಕೆರಗೋಡು ಕ್ಷೇತ್ರ ಶಾಸಕರಾಗಿದ್ದಾಗ ನಾನು ಕೂಡ ಬಂದಿದ್ದೆ, ಅವತ್ತು ಮಾತಾಡಿದೆ. ಅದು ಬಿಟ್ಟರೆ ಇವತ್ತು 2ನೇ ಬಾರಿ ಬಂದಿದ್ದೀನಿ. ನಮ್ನೆಲ್ಲ ಇವತ್ತು ಕರೆಸಿ ಒಂದು ಗೌರವಿಸಿ ಮಾಡಿದಂತ ತಮ್ಮೆಲ್ಲರೂ ಕೂಡ ನಮಸ್ಕಾರವನ್ನು ಮಾಡ್ತಾ, ಅದ್ರ ಜೊತೆಗೆ ನಮ್ಮ ಶಾಸಕರು ತುರ್ತು ಕಾರ್ಯದಿಂದ ಹೋಗಿದ್ದಾರೆ. ತಮಗೆಲ್ಲ ಬೇಸರ ಆಗಿರ್ಬೇಕು, ಏನಪ್ಪ ಈಗ ಹೊರಟೋದ್ರು ಅಂತ. ದಯಮಾಡಿ ಇವತ್ತು ಮಂಡ್ಯ ಕ್ಷೇತ್ರಕ್ಕೆ ಇವತ್ತು 2,40,00,000 ಇವತ್ತು ಹಣವನ್ನು ತಂದು ಇವತ್ತು ಎಲ್ಲಾ ಕಡೆ ಕಾಮಗಾರಿಗಳನ್ನ ಯಾರು ಇವತ್ತು ದುಡಿದಂತ ಕಾರ್ಯಕರ್ತರಿಗೆ ಎಲ್ಲರೂ ಕೂಡ ಅವ್ರು ಕೊಡುವುದರ ಮುಖಾಂತರ ಇವತ್ತು ನಾಳೆ ಶನಿವಾರದವರೆಗೂ ಕೂಡ ಇವತ್ತು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಮ್ಮ ಗ್ರಾಮದಲ್ಲಿ ಇವತ್ತು ಬಸ್ ಸ್ಟ್ಯಾಂಡ್ ಇರಲಿಲ್ಲ, ಹಲವಾರು ಜನ ಶಾಸಕರು ಬಂದು ಹೋದ್ರು, ಹಲವಾರು ಜನ ಮಿನಿಸ್ಟರ್ಗಳಾದ್ರು. ಆಗಿರ್ಲಿ ಇವತ್ತು ನನ್ನ ಗ್ರಾಮದಲ್ಲಿ ಶನಿವಾರ ಇವತ್ತು KSRTC ನಿಲ್ದಾಣವನ್ನು ಕೂಡ ಇವತ್ತು ಮಾಡ್ತೀವಿ ಅಂತ ಹೇಳಿ ಇವತ್ತು ಮಾಡಿದ್ದಾರೆ. ಇವತ್ತು 2,40,00,000 ಇವತ್ತು ಕ್ಷೇತ್ರಕ್ಕೆ ಇವತ್ತು ಮಾಡ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ನಾವೆಲ್ಲ ಸಂತೋಷ ಪಡಬೇಕು. ರಾಜಕಾರಣನ ಸಂದರ್ಭ ಬಂದಾಗ ಮಾಡೋಣ. ರಾಜಕಾರಣ ಮಾಡದೆ ಯಾರೂ ಇರಲ್ಲ. ಆದ್ರೆ ನಾವು ಆಯ್ಕೆ ಮಾಡುವಂತ ವ್ಯಕ್ತಿ ಹತ್ರ ನನ್ನ ಗ್ರಾಮಕ್ಕೆ ಆಗ್ಬೇಕಾದಂತ ಕೆಲಸಗಳನ್ನ ಮಾಡುವುದರ ಮುಖಾಂತರ ಅವರಿಗೆ ಸಹಕಾರವನ್ನು ಕೊಟ್ಟು ಇವತ್ತು ಹೇಳಿರುವ ನಮ್ಮ ಗೆಲುವಿನ ಬಾವುಟವನ್ನು ಆರಿಸೋಣ. ನಮ್ಗೆ ಇನ್ಯಾವುದು ಬೇಡ. ಹೇಗೆ ಗೊತ್ತಾ, ಇವತ್ತು ಹಲವಾರು ನೋಡ್ತಾ ಇದ್ದೀನಿ. ಇವತ್ತು ಇಲ್ಲಿಂದ ಅನನಹಳ್ಳಿ ರೋಡ್ ಹೋದ, ಇವತ್ತು ಆ ರೋಡ್ಗಳಲ್ಲಿ ಹೋಗಕ್ಕಾಗಲ್ಲ. HD ಚೌಡಯ್ಯ ಪುಣ್ಯಾತ್ಮ ಗುರ್ಸಂತ ರಸ್ತೆಗಳು ಬಿಟ್ರೆ ಇನ್ಯಾರು ಕೂಡ ಗುರ್ಸುವಂತ ಪ್ರಯತ್ನವನ್ನು ಯಾರು ಮಾಡಲಿಲ್ಲ. ಇವತ್ತು ಜನಪ್ರತಿನಿಧಿಗಳು ಇವತ್ತು ಈ ಪುಣ್ಯಾತ್ಮ ಬಂದು ಎಲ್ಲವನ್ನು ಮಾಡ್ತಾ ಇದ್ದಾನೆ. ಇವನಿಗೆ ಸಹಕಾರವನ್ನು ನೀಡಿ ಮುಂದೆ ನಮ್ಮ ಗ್ರಾಮಗಳಿಗೋ ನಮ್ಮ ದೇವಸ್ಥಾನಗಳಿಗೋ ಇನ್ನೊಂದು ಹಲವಾರು ಕೆಲಸಗಳಾಗೋ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡೋಣ. ನಿಮ್ಮ ಸಹಕಾರ ಎಲ್ಲರಿಗೂ ಇರಲಿ. ನನ್ನ ಮಾತನಾಡೋಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ನಮಸ್ಕರಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕಾರ್ಯಕ್ರಮವನ್ನು ಕುರಿತು ಅಪ್ಪಾಜಣ್ಣನವರು, ಈ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರು ಹಾಗೂ ಮಂಡ್ಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆಗಿರ್ತಕ್ಕಂಥ ಅಪ್ಪಾಜಣ್ಣನವರು ಈ ಅಧ್ಯಕ್ಷೀಯ ನುಡಿಗಳನ್ನು ನುಡಿಬೇಕು ಅಂತ ಹೇಳಿ ನಾನು ಅವರನ್ನ ಮನವಿ ಮಾಡ್ತಾ ಇದ್ದೀನಿ. ಮಾಯಮ್ಮ ದೇವಿಯ ಕೃಪಾಪೋಷಕ ನಾಟಕ ಮಂಡಳಿ ಮುತ್ತೈಗೆರೆ, ಈ ದಿನ ನಮ್ಮ ಸುತ್ತಮುತ್ತಲಿನ ಜನ ಬಹಳ ಕಾತುರದಿಂದ ನಾಟಕದ ಸವಿಯನ್ನು ಸವಿಯಲು ಭಾಳ ಕಾತುರಾಗಿದ್ದೀರಿ. ಸಾಂಪ್ರದಾಯಬದ್ಧವಾಗಿ ನಮ್ಮನ್ನು ಕರ್ಕೊಂಡು ಬಂದು ವೇದಿಕೆ ಮೇಲೆ ನಿಲ್ಲಿಸಿದ್ದಾರೆ. ಕರ್ಕೊಂಡ್ಬಂದು ಇದಕ್ಕೆ ನಾವು ಒಂದೆರಡು ಮಾತನಾಡಬೇಕಲ್ಲ ಅಂತ ನಿಮ್ಮ ಮುಂದೆ ಮಾತನಾಡ್ತಾ ಇದ್ದೀವಿ. ದಯವಿಟ್ಟು ಅನ್ಯತಾ ಭಾವಿಸಬಾರ್ದು. ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರು ಬಂದು ಅನಿವಾರ್ಯವಾಗಿ ಮುಗಿಸ್ಕೊಂಡು ಹೋಗಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ನೆನೆಯುತ್ತಾ, ಮತ್ತೆ ನಮ್ಮ ಮುಂಬರುವ ಚುನಾವಣೆಯಲ್ಲಿ ನಮ್ಮ MP ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ 25,000 ರೂಪಾಯಿಗಳನ್ನು ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆ ಈ ದಿನ ಈ ಗ್ರಾಮ ಪಂಚಾಯಿತಿಯಲ್ಲಿ ಕುರುಕ್ಷೇತ್ರ ನಾಟಕವನ್ನು ಮಾಡ್ತಾ ಇದ್ದೀರಾ.
ನಾಟಕವನ್ನು ಎಲ್ಲರೂ ನೋಡ್ಲಿಕ್ಕೆ ಬಂದಿದ್ದೀವಿ. ನಾಟಕದ ಸವಿಯನ್ನು ನಾವು ಸವಿಬೇಕಾಗ್ತದೆ, ಅದರ ರುಚಿಯನ್ನು ಅನುಭವಿಸ್ಬೇಕಾಗ್ತದೆ. ಕುರುಕ್ಷೇತ್ರ ನಾಟಕ ಒಂದು ಅಣ್ಣ ತಮ್ಮಂದಿರ ಕಾಳಗ. ಧರ್ಮರಾಯನ ತಾಳ್ಮೆ, ಭೀಮನ ಶಕ್ತಿ, ಅರ್ಜುನನ ಬುದ್ಧಿವಂತಿಕೆ, ಶಕುನಿಯ ತಂತ್ರಗಾರಿಕೆ, ಶ್ರೀಕೃಷ್ಣ ಪರಮಾತ್ಮನ ಸನ್ನೆಯ ಬುದ್ಧಿಯಿಂದ ಈ ಕುರುಕ್ಷೇತ್ರವನ್ನು ಮುಗಿಸ್ತಾರೆ. ಇದು ನಿಜ ಜೀವನದ ಕತೆ. ನಮ್ಮೂರಿನಲ್ಲೂ ಶಕುನಿಯವರೇ, ನಮ್ಮೂರಲ್ಲೂ ಅಣ್ಣ ತಮ್ಮದಿರ ಕಾದಾಟ ಅದೇ. ದಿನ ಬೆಳಗ್ಗೆ ಎಲ್ಲ ಜಗಳ ಆಡ್ತಾನೆ ಇದ್ದೀವಿ. ಆ ನಾಟಕವನ್ನ ಈ ಕುರುಕ್ಷೇತ್ರದ ಮುಖೇಣ ನಿಮಗೆ ನಮ್ಮ ಹಿರಿಯರು ನಾಟಕವನ್ನ ಬಿಚ್ಚಿಟ್ಟಿದ್ದಾರೆ. ಈ ನಾಟಕವನ್ನ ಸಂಪೂರ್ಣವಾಗಿ ನೋಡ್ಬೇಕು ನೀವು. ದುರ್ಯೋಧನ ಒಬ್ಬ ರಾಜ, ಅವನು ರಾಕ್ಷಸ ಅಲ್ಲ. ಆ ರಾಜ ತನ್ನ ಛಲದೋಳು ದುರ್ಯೋಧನ, ಛಲಕ್ಕೋಸ್ಕರ ಎಲ್ಲವನ್ನು ಕಳ್ಕೊಳ್ತಾನೆ. ನಾವು ಛಲ ಮಾಡಬಾರದು. ರವರು ಸ್ಟಾರ್ ಚಂದ್ರು ಅಂದ್ರೆ ರಮಣೇಗೌಡರು ಅವರು MP ಕ್ಯಾಂಡಿಡೇಟ್. ಅವರು ಕಂಪನಿಗೆ 25,000 ರೂಗಳನ್ನ ದೇಣಿಗೆಯಾಗಿ ನೀಡಿರುತ್ತಾರೆ. ತಿಮ್ಮೇಗೌಡರು ಕಂಪನಿಗೆ 1,000 ರೂಪಾಯಿಯನ್ನ ದೇಣಿಗೆಯಾಗಿ ನೀಡಿರುತ್ತಾರೆ. ಹಾಗೂ ನಮ್ಮ ದುಬೈ ಕೃಷ್ಣರವರು ಕಂಪನಿಗೆ 1,000 ರೂಪಾಯಿಗಳನ್ನು ನೀಡಿರುತ್ತಾರೆ. BD ಶಂಕರ್ ಅವರು ಕಂಪನಿಗೆ 1,000 ರೂಪಾಯಿಗಳನ್ನು ಕೊಟ್ಟಿರುತ್ತಾರೆ. ಶ್ರೀಮತಿ ಲಕ್ಷ್ಮಿ ವನರಾಜ್ ರವರು ಕಂಪನಿಗೆ 1,000 ರೂಪಾಯಿಗಳನ್ನ ದೇಣಿಗೆಯಾಗಿ ನೀಡಿರುತ್ತಾರೆ. ಹಾಗೂ ಯಜಮಾನ್ ಕೆಂಪೇಗೌಡರು ಅವರು ಕೂಡ ಕಂಪನಿಗೆ 1,000 ರೂಪಾಯಿಗಳನ್ನ ಕೊಟ್ಟಿರುತ್ತಾರೆ. ಹಾಗೂ ನಮ್ಮ ಯಜಮಾನ್ ಕುಮಾರಣ್ಣನವರು ಕಂಪನಿಗೆ 300 ರೂಗಳನ್ನು ಕೊಟ್ಟಿರುತ್ತಾರೆ. ಯಜಮಾನ್ ನಾಗೇಗೌಡರವರು ಕಂಪನಿಗೆ 100,000 ರೂಪಾಯಿಗಳನ್ನು ದೇಣಿಗೆಯಾಗಿ ನೀಡಿರುತ್ತಾರೆ. ನಮ್ಮ ಲಿಂಸಿಪಿ ಲಿಂಗಣ್ಣವರು ಕಂಪನಿಗೆ 500 ರೂಪಾಯಿಗಳನ್ನು ಕೊಟ್ಟಿರುತ್ತಾರೆ. ಯಜಮಾನ್ ಚಂದ್ರಶೇಖರ್ ಮೂರ್ತಿರವರು ಕೂಡ 1,000 ರೂಪಾಯಿಗಳನ್ನು ದೇಣಿಗೆಯಾಗಿ ನೀಡಿರುತ್ತಾರೆ. ನಮ್ಮ ಕರಿಗಿರಿಯರವರು ಆರತಳ್ಳಿ ಯುವ ಮುಖಂಡರು ಅವರು ಕಂಪನಿಗೆ 1,000 ರೂಪಾಯಿ. ದೇವರಾಜಣ್ಣನವರು ಸಿಮೆಂಟ್ ವ್ಯಾಪಾರಿ ನಮ್ಮ ಸ್ನೇಹಿತರು, ಅವರು ಕಂಪನಿಗೆ 1,000 ರೂಪಾಯಿ. ಹಾಗೂ ರೈಸ್ ಮಿಲ್ ತಿಮ್ಮೇಗೌಡರು ಅವರ ತಮ್ಮ ಸಹೋದರರಾಗಿರ್ತಕ್ಕಂಥ ಶ್ರೀನಿವಾಸ್ 1,000 ರೂಪಾಯಿ ದೇಣಿಗೆ, 2,000 ರೂಪಾಯಿ ದೇಣಿಗೆಯನ್ನು ಪಡಿತಾ ಇದ್ದೀವಿ. ರಮೇಶ ಅಧ್ಯಕ್ಷರು ಅವರು 500 ರೂಪಾಯಿ ಕೊಟ್ಟಿದ್ದಾರೆ. ಆರಕಳ್ಳಿ ಲೋಕ ಅವರು 1,000 ಕೊಟ್ಟಿದ್ದಾರೆ. ಒಂಟಿವನ್ನರ ಕೆಂಪೇಗೌಡರು 500 ರೂಪಾಯಿ ಕೊಟ್ಟಿದ್ದಾರೆ. ಆರಕಳ್ಳಿ ಕಿರಣ್ ಗೌಡ 1,000 ಕೊಟ್ಟಿದ್ದಾರೆ. ಉದ್ದಾಣಿ ಮಯಣ ಹೊಸಕೊಪ್ಲು 500 ರೂಪಾಯಿ ಕೊಟ್ಟಿದ್ದಾರೆ. ಮರ್ದಾಪರಿ ಬುಂಡಾರೆ ಕೊಪ್ಲು ನಾಗರಾಜು ಅವರು 500 ಕೊಟ್ಟಿದ್ದಾರೆ. ಹೊಸಕೊಪ್ಲು ಶಶಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಅವರು 1,000 ಕೊಟ್ಟಿದ್ದಾರೆ. ಬಾಲಕೃಷ್ಣ ಅವರೊಂದು 500 ರೂಪಾಯಿ ಕೊಟ್ಟಿದ್ದಾರೆ. ನಮ್ಮ ಮುತ್ತೇಗೆರೆ ಶಿವಣ್ಣ ಮಗ ಚಿಲ್ಲ ಆಲಿಯಸ್ ಚಂದ್ರಶೇಖರ್ ಅವರು 500 ಕೊಟ್ಟಿದ್ದಾರೆ. ಕರಿಯಪ್ಪ ಮಾಸ್ಟರ್ 500 ರೂಪಾಯಿ ಕೊಟ್ಟಿದ್ದಾರೆ. ಶ್ರೀನಿವಾಸ್ ಆರಕಳ್ಳಿ 500 ಕೊಟ್ಟಿದ್ದಾರೆ. ವಾಟರ್ ಮ್ಯಾನ್ ಸತೀಶ ಆರಕಳ್ಳಿ ಗೋಪ್ಲು 500 ರೂಪಾಯಿ ಕೊಟ್ಟಿದ್ದಾರೆ. ಅಶೋಕ ಆರಕಳ್ಳಿ 500 ರೂಪಾಯಿ ಕೊಟ್ಟಿದ್ದಾರೆ. ಶಿವಣ್ಣ ಮಾಯಿಶೆಟ್ಟಿ ಶಿವಣ್ಣ ಅವರು 500 ರೂಪಾಯಿ ಕೊಟ್ಟಿದ್ದಾರೆ. ಕಿರಣ ಬಸ್ರಾಳು 1,000 ಕೊಟ್ಟಿದ್ದಾರೆ. ಆರಕಳ್ಳಿ ಶ್ರೀನಿವಾಸ್ ಅವರು, ನಮ್ಮ ರವಿಚಂದ್ರನ್ ಇವರು ಮಾಜಿ, ಇವರು 1,000 ಕೊಟ್ಟಿದ್ದಾರೆ. ಪಂಚಾಯತಿ ಅಧ್ಯಕ್ಷರು ನಮ್ಮ ಕೃಷ್ಣ ಅವರು, ಪುಟ್ಟಮ್ಮನವರು ಅವರು 1,000 ಕೊಟ್ಟಿದ್ದಾರೆ. ಸನಿದೇವ್ರು ಗುಡ್ಡಪ್ಪನವರು 500 ರೂಪಾಯಿ ಕೊಟ್ಟಿದ್ದಾರೆ. ಅಪ್ಪಾಜಿ 500 ಕೊಟ್ಟಿದ್ದಾರೆ. ಆರಕಳ್ಳಿ ಅಣ್ಣೇಗೌಡರು ಅಟ್ನ 500 ರೂಪಾಯಿ ಕೊಟ್ಟಿದ್ದಾರೆ. KB ರವಿ ಬಸವರಾಜಣ್ಣರ ಮಗ KB ರವಿ ಅವರು 2,000. ಲೋಕಪ್ಪ ಶಾಸ್ತ್ರಿ ಅವರಿಗೆ ಕಂಪನಿಯ ಪರವಾಗಿ ಈ ಪುಷ್ಪ ಮಾಲಿಕೆಯನ್ನು ಹಾಕೋದ್ರ ಮುಖಾಂತರ ಅವರನ್ನ ನಾವು ಗೌರವಿಸ್ತಾ ಇದ್ದೀವಿ. ಎಲ್ಲರೂ ಜೋರಾದ ಕರತಾಳವನ್ನ ಚಪ್ಪಾಳೆಯನ್ನು ಹಾಕಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತಾ ಇದ್ದೇನೆ. ಸ್ಟೇಜ್ ಮ್ಯಾನೇಜರ್ ಆಗಿರ್ತಕ್ಕಂಥ ಜವರೇಗೌಡರಿಗೂ ಕೂಡ ಕಂಪನಿಯ ಪರವಾಗಿ ನಾವು ಮುಗಿತು